ನೋಡಿ, ನಮ್ಮನ್ನ ಎಲ್ಲರೂ ಕೀಳಾಗಿ ನೋಡ್ತಾರೆ. ಇದರಿಂದ ಹೇಗೆ ಹೊರಗೆ ಬರೋದು? ನೋಡಿ, ನಮ್ಮನ್ನ ಕೀಳಾಗಿ ನೋಡ್ತಾರೆ, ನಮ್ಮ ಬಗ್ಗೆ ಏನೇನೋ ಮಾತಾಡ್ತಾರೆ, ನಮ್ಮ ಬಗ್ಗೆ ಅಸಹ್ಯವಾಗಿ ಮಾತಾಡ್ತಾರೆ, ನಮ್ಮ ಬಗ್ಗೆ ಇನ್ಸಲ್ಟ್ ಮಾಡ್ತಾರೆ, ನಮ್ಮನ್ನ ಹೀಯಾಳಿಸ್ತಾರೆ ಅಂದಾಗ ಇಂಥವರಿಂದ ಹೇಗೆ ಹೊರಗೆ ಬರೋದು? ಇಂಥ ವಿಷಯಗಳಿಂದ ಹೇಗೆ ನಾವು ಇದು ಮಾಡ್ಕೊಂಡು ನಮ್ಮ ಜೀವನವನ್ನು ಮುಂದೆ ತಗೊಂಡು ಹೋಗೋದು? ನೋಡಿ, ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಸುತ್ತಮುತ್ತ ನಮಗೆ ಅವಮಾನ ಮಾಡೋರು, ನಮಗೆ ಇನ್ಸಲ್ಟ್ ಮಾಡೋರು, ನಮ್ಮನ್ನು ಹೀಯಾಳಿಸೋರು ಖಂಡಿತ ಇದ್ದೇ ಇರ್ತಾರೆ ಅಲ್ವಾ? ಅದರಿಂದ ನಾವು ಎದುರಿಸಿ ಅದನ್ನು ನಾವು ಮುಂದೆ ತಗೊಂಡು ಹೋದರೆ, ಓಡಿ ಹೋಗದೆ ಅಲ್ಲೇ ನಿಂತು ನಮ್ಮ ಜೀವನವನ್ನು ನಾವು ಇದು ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ನಾವು ಒಂದು ಆತ್ಮವಿಶ್ವಾಸದಿಂದ ಇರ್ಬೋದು ಅಂತ ಹೇಳ್ಬೋದು. ನೋಡಿ, ಯಾರೇ ಆಗಿರಲಿ, ನಮಗೆ ಇನ್ಸಲ್ಟ್ ಮಾಡಲಿ, ನಮ್ಮನ್ನು ಏನೇನೋ ಹೇಳಿ, ನಾವು ಅದಕ್ಕೆ ಯಾಕೆ ರಿಯಾಕ್ಟ್ ಮಾಡಬೇಕಲ್ವಾ? ನೋಡಿ, ಅವರ ಮನಸ್ಥಿತಿ ಅಂಥದ್ದಾದರೆ ಅವರು ಖಂಡಿತ ಹಾಗೆ ಮಾಡೋರೇ ಇರ್ತಾರೆ. ನೋಡಿ, ಅವರ ಮನಸ್ಥಿತಿ ಹಾಗೆ ಇರುತ್ತೆ ವಿನಃ ನಾವು ಹಾಗಲ್ಲ. ನಾವು ಹಾಗೆ ಯೋಚನೆ ಮಾಡಬೇಕು. ನೋಡಿ, ಅವರು ಹಾಗೆ ನಮ್ಮನ್ನು ಇನ್ಸಲ್ಟ್ ಮಾಡ್ತಾರೆ, ಹೀಯಾಳಿಸ್ತಾರೆ ಅಂದರೆ ಅವರ ಮನಸ್ಥಿತಿ ಅದೇ ಆಗಿರುತ್ತೆ. ನಾನು ಅವರನ್ನು ಕೂಡ ಯಾರೋ ಇನ್ಸಲ್ಟ್ ಮಾಡಿದಾಗ ಇದು ಮಾಡಿದಾಗ ಅವರಿಗೂ ಒಂದಿನ ಅನಿಸುತ್ತೆ, ಖಂಡಿತ ಅನಿಸುತ್ತೆ ಅಲ್ವಾ? ನಾವು ಅದನ್ನು ತಲೆಗೆ ತಗೊಂಡು ನಮ್ಮ ಜೀವನವನ್ನು ನಾವು ಸುಮ್ಮನೆ ಓಡಿ ಹೋಗೋದು ಅಲ್ಲಿಂದ ಹಾಗೆಲ್ಲ ಮಾಡಬಾರ್ದು. ಯಾರು ನಮ್ಮನ್ನು ಅವಮಾನಿಸ್ತಾರೆ, ಯಾರು ನಮಗೆ ಇನ್ಸಲ್ಟ್ ಮಾಡ್ತಾರೆ, ಅಲ್ಲೇ ಇದ್ದು ನಮ್ಮ ಆತ್ಮಸ್ಥೈರ್ಯವನ್ನು ನಾವು ಹೆಚ್ಚಿಸ್ತಾ ಒಂದಿನ ಅವರಿಗೆ ಆನ್ಸರ್ ಕೊಡೋ ಹಾಗೆ ನಾವು ಇರಬೇಕು ಅಲ್ವಾ? ಹಾಗೆ ಇದ್ದಾಗ ನಮ್ಮ ಜೀವನ ಕೂಡ ಚೆನ್ನಾಗಿ ಇರುತ್ತೆ. ನಾವು ಯಾವುದಕ್ಕೂ ಭಯ ಪಡದೆ, ಯಾರು ನಮಗೆ ಇನ್ಸಲ್ಟ್ ಮಾಡ್ತಾರೆ, ಅವಮಾನ ಮಾಡ್ತಾರೆ, ಅದರಿಂದ ನಾವು ಓಡಿ ಹೋಗಬಾರ್ದು ಯಾವತ್ತೂ ಕೂಡ ಅಲ್ವಾ? ಓಡಿ ಹೋಗೋಕ್ಕೆ ಶುರು ಮಾಡಿದ್ರೆ ನಾವು ಪದೇ 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 ನಮಗೆ ದೇವರು ಅದನ್ನೇ ಕೊಡೋಕ್ಕೆ ಶುರು ಮಾಡ್ತಾನೆ ಅಲ್ವಾ? ನಾವು ಎಲ್ಲಿಂದ ನಾವು ಓಡಿ ಹೋಗೋಕ್ಕೆ ಶುರು ಮಾಡ್ತೀವಿ, ಯಾರು ನಮಗೆ ಇನ್ಸಲ್ಟ್ ಮಾಡ್ತಾರೆ, ಅವಮಾನ ಮಾಡ್ತಾರೆ ಅಂತ. ನಮಗೆ ಏನಾಗ್ತದೆ, ನೆಕ್ಸ್ಟ್ ಕೂಡ ಅದೇ ಅಂಥವರೇ ಬರ್ತಾರೆ, ಅಂಥವರೇ ನಮ್ಮ ಸುತ್ತಮುತ್ತಲಂಥವ್ರು ಖಂಡಿತ ಇದ್ದೇ ಇರ್ತಾರೆ. ಏನು ಮಾಡೋಕ್ಕೂ ಆಗಲ್ಲ ಅಲ್ವಾ? ಅದೆಲ್ಲ ಇದ್ದಿದೆ ಅಂತ ಅಂದ್ಕೊಂಡು ನಮ್ಮ ಜೀವನ ನಾವು ಮುಂದೆ ಸಾಗಿಸ್ತಾ ಹೋಗಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಾವು ಪದೇ 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 ಅವಮಾನಕ್ಕೆ ಸಿಕ್ಕಾಕೊಂಡು, ಅವಮಾನವನ್ನೇ ಇದು ಮಾಡಿಕೊಂಡು ಯಾವುದೋ ಒಂದು ಕೆಲಸಕ್ಕೆ ಸೇರಿದರೂ ಕೂಡ ಅಲ್ಲಿ ಕೂಡ ನಮಗೆ ಅವಮಾನ, ಅದು ಇದು ಅಂತ ನಾವು ಅಲ್ಲಿಂದ ಬೇರೆ ಕೆಲಸಕ್ಕೆ ಹೋಗೋದು, ಅಲ್ಲಿಂದ ಜಂಪ್ ಆಗೋದು, ಅಲ್ಲಿಂದ ಜಂಪ್ ಹಾಗೆ ಮಾಡ್ತಾ ಮಾಡ್ತಾ ಹೋದರೆ ನಮ್ಮ ಜೀವನ ಖಂಡಿತ ಒಂದು ನೆಮ್ಮದಿಯಾಗಿರಲ್ಲ, ಕಂಫರ್ಟ್ ಆಗಿರಲ್ಲ, ಒಂದು ಸುರಕ್ಷಿತವಾಗಿ ಇರಲ್ಲ ಅಲ್ವಾ? ಹಾಗಾಗಿ ಯಾವುದೇ ಕಾರಣಕ್ಕೆ ಯಾವುದಕ್ಕೆ ಹೆದರದೆ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದೆ, ಯಾರು ಏನು ಬೇಕಾದರೂ ಅನ್ನಲಿ, ಏನು ಬೇಕಾದರೂ ಮಾಡಲಿ ಅಂತ ನಾವು ನಿರ್ಧಾರ ಮಾಡಿಕೊಂಡು ನಾವು ಅಲ್ಲೇನಾದರೂ ಇದ್ದರೆ, ನಮ್ಮ ಕೆಲಸವನ್ನು ನಮ್ಮ ಪಾಡಿಗೆ ಪ್ರೀತಿಯಿಂದ ಮಾಡ್ಕೊತಾ ಇದ್ದರೆ ಖಂಡಿತ ನಮ್ಮ ಜೀವನ ನೆಮ್ಮದಿಯಾಗಿ, ಅದಕ್ಕೆ ಯಾವುದಕ್ಕೂ ಸಿಕ್ಕಾಕೊಳ್ಳದೆ ಖುಷಿಯಾಗಿ ಇರ್ಬೋದು. ಆಯಿತಾ? ಹಾಗಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ನೋಡಿ, ನೀವು ಯಾರೇ ಎಷ್ಟೇ ನಿಮಗೆ ಹೀಯಾಳಿಸಿದ್ರು, ಅವಮಾನ ಮಾಡಿದ್ರು, ಏನೇ ಮಾಡಿದರೂ ಕೂಡ ಅದಕ್ಕೆ ಯಾವುದಕ್ಕೂ ಹಿಗ್ಗದೆ ಕುಗ್ಗದೆ ಅದನ್ನು ಎದುರಿಸಿ ಅದನ್ನು ಒಂದು ಪಾಠವಾಗಿ ತಗೊಂಡು, ನೋಡಿ, ಯಾರು ಇಂಥವರೆಲ್ಲ ಇದ್ದೇ ಇರ್ತಾರೆ ಅಲ್ವಾ? ಅಂಥವ್ರು ಖಂಡಿತ ಇದ್ದೇ ಇರ್ತಾರೆ. ನೋಡಿ, ಅಂಥವ್ರು ಇರೋದ್ರಿಂದಲೇ ನಮ್ಮ ಜೀವನ ಕೂಡ ಒಂದು ಇಂಟ್ರೆಸ್ಟ್ ಇರುತ್ತೆ, ನಾವು ಮುಂದೆ ಬದುಕಬೇಕು. ಇಂಥವರೆಲ್ಲ ಇದ್ದಾರಲ್ವ, ಇಂಥವರಿಗೊಂದು ಪಾಠ, ಇಂಥವರಿಗೆ ಒಂದು ಆನ್ಸರ್ ನಾವು ಒಂದಿನ ಕೊಟ್ಟೇ ಕೊಡ್ತೇನೆ ಅಂತ ಅಲ್ಲೇ ನಿಂತು ನಿಮ್ಮನ್ನು ನೀವು ಪ್ರೀತಿಸೋದನ್ನು ಕಲಿಬೇಕು. ನಿಮ್ಮನ್ನು ನೀವು ಪ್ರೀತಿಸಲಿಲ್ಲ ಅಂದರೆ ಅಲ್ಲಿ ನಾವು ಸತ್ಯವನ್ನು ಹೇಳೋಕ್ಕಾಗಲ್ಲ, ನಿಜವನ್ನು ಹೇಳೋಕ್ಕಾಗಲ್ಲ ಅಲ್ವಾ? ನಾವು ನಮ್ಮನ್ನು ಪ್ರೀತಿಸಬೇಕು, ನಮ್ಮನ್ನು ನಾವು ಇಂಪ್ರೂವ್ ಮಾಡೋದನ್ನು ಕಲಿಬೇಕು, ನಮ್ಮ ಬಗ್ಗೆ ನಾವು ತುಂಬ ಕೇರ್ ಮಾಡಬೇಕು, ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ಹಾಗಾಗಿ ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸೋದ್ರಿಂದ ಅಲ್ಲಿ ನಾವು ಆನ್ಸರ್ ಕೊಡ್ಬೋದು. ನಾವು ತುಂಬ ಸ್ಟ್ರಾಂಗ್ ಇದ್ದರೆ ನಾವು ಅಲ್ಲಿ ಆನ್ಸರ್ ಕೊಡ್ಬೋದಲ್ವ? ಇಲ್ಲಾಂದರೆ ಅಲ್ಲಿ ಭಯ ಪಟ್ಟು ನಾವಲ್ಲೇ ಇರ್ತೇವೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಯಾರು ನಮ್ಮ ಬಗ್ಗೆ ಏನೇನೋ ಹೇಳ್ತಾರೆ ಅಂತ ಬೇಜಾರಾಗುತ್ತೆ, ಖಂಡಿತ ಬೇಜಾರಾಗುತ್ತೆ, ಇಲ್ಲ ಅಂತಲ್ಲ. ಹಾಗಾಗಿ ನಾವು ಬೇಜಾರಾಗುತ್ತೆ ಅಂತ ನಾವು ಅಂಥವರು ಇದ್ದೇ ಇರ್ತಾರೆ, ನಾವು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳೋದು. ಏನೋ ಹೇಳ್ತಾರೆ, ಅವ್ರ ಮನಸ್ಥಿತಿಯೇ ಹಾಗೆ ಇರುತ್ತೆ, ಅವರು ಹೇಳ್ತಾರೆ, ನಾವು ಅದನ್ನು ತಲೆನೇ ಕೆಡಿಸ್ಕೋಬಾರ್ದು ಅಷ್ಟೇ. ಅಷ್ಟು ಮಾಡಿದರೆ ನಮ್ಮ ಜೀವನ ಅಂತೂ ಖಂಡಿತ ಚೆನ್ನಾಗಿರುತ್ತೆ.
ಸೊ ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಬಗ್ಗೆ ಕಾಳಜಿ ವಹಿಸಿ, ನಿಮ್ಮ ಮೆಂಟಲ್ ಹೆಲ್ತ್ ಬಗ್ಗೆ ಕಾಳಜಿ ವಹಿಸಿ, ನಿಮ್ಮ ಮೆಂಟಲ್ ಹೆಲ್ತನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಸೊ ಯಾವಾಗ ನೀವು ಮೆಂಟಲ್ ಹೆಲ್ತ್ ಬಗ್ಗೆ ಕಾಳಜಿ ವಹಿಸ್ತೀರ, ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ತೀರ, ಅಲ್ಲಿ ನೀವು ಆಸೆ ಕೊಡೋಕ್ಕೆ ನೀವು ಸ್ಟ್ರಾಂಗ್ ಆಗಿರ್ತೀರ. ಸೊ ಇಲ್ಲಾಂದರೆ ಅದು ಆಗಲ್ಲ. ನಮ್ಮ ಒಳಗಡೆ ನಾವು ಕುಗ್ತಾ 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 ಹೋದಂಗೆ, ಸೊ ನಾವು ಯಾರ ಹತ್ರ ಮಾತಾಡೋಕ್ಕೂ ಕೂಡ ಭಯ ಪಡ್ತಾ ಇರ್ತೀವಿ, ಒಂದು ಆತ್ಮಸ್ಥೈರ್ಯ ಇರಲ್ಲ, ಕಾನ್ಫಿಡೆಂಟ್ ಇರಲ್ಲ. ಸೊ ನಾವು ಯಾವಾಗ ನಮ್ಮನ್ನು ಪ್ರೀತಿಸಲ್ವೋ, ಸೊ ಅದೆಲ್ಲ ಆಗ್ತಾನೆ ಇರುತ್ತೆ. ಸೊ ನಾವು ನಮ್ಮನ್ನು ಪ್ರೀತಿಸಿದ್ರೆ, ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸ್ತಾ ಇದ್ರೆ, ನಮ್ಮ ದಿನಚರಿ ಬಗ್ಗೆ ನಾವು ಕಾಳಜಿ ವಹಿಸ್ತಾ ಇದ್ರೆ, ಸೊ ಬೆಳಿಗ್ಗೆ ಎದ್ದೇಳೋದು, ಎಕ್ಸಸೈಸ್ ಮಾಡೋದಾಗಿರ್ಬೋದು, ನಮಗೆ ಬೇಕಾದಕ್ಕೆ ಸೊ ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡಿರೋದಾಗಿರ್ಬೋದು, ಇದನ್ನೆಲ್ಲ ಮಾಡಿದ್ರೆ ನಿಮಗೆ ಗೊತ್ತಿದ್ದಂಗೆ ಪಾಸಿಟಿವ್ ಥಾಟ್ಸ್ ಬರ್ತಾನೆ ಹೋಗುತ್ತೆ. ಪಾಸಿಟಿವ್ ಆಗಿ ಇರೋಕ್ಕೆ ನೀವು ಪ್ರಯತ್ನ ಪಡ್ತೀರ. ಸೊ ಇದರಿಂದಲೇ ನೀವು ಚೆನ್ನಾಗಿರ್ಬೋದು, ಆಯಿತಾ. ಸೊ ಯಾರ ಮಾತಿಗೂ, ಯಾರ ಇನ್ಸಲ್ಟಿಗೂ, ಯಾರ ಅವಮಾನಕ್ಕೂ ತಲೆ ಕೆಡಿಸ್ಕೋಬೇಡಿ. ಅವರ ಮನಸ್ಥಿತಿನೇ ಹಾಗೆ ಇರೋದು ಅಂತ ಅಂದ್ಕೊಂಡು ನಿಮ್ಮ ಜೀವನದ ಬಗ್ಗೆ ನೀವು ಯೋಚನೆ ಮಾಡೋದನ್ನು ಶುರು ಮಾಡಿ. ಅಂದರೆ ನೀವು ನಿಮ್ಮ ಬಗ್ಗೆ ನೀವು ಮಾತಾಡಬೇಕು, ನಿಮ್ಮ ಜೊತೆ ನೀವು ಮಾತಾಡೋದನ್ನು ಕಲೀರಿ. ಆದಷ್ಟು ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿ, ನಿಮ್ಮನ್ನು ನೀವು ಕೇರ್ ಮಾಡಿ, ಆ್ಯಂಡ್ ನಿಮ್ಮ ಜೊತೆ ನೀವು ಮಾತಾಡಿ. ನಿಮ್ಮ ಜೊತೆ ನೀವು ಮಾತಾಡೋದೇ ಹೋದರೆ ಅದು ಮನಸ್ಸಲ್ಲಿ ಹಾಗೆ ಉಳಿಯುತ್ತೆ. ಆ ಥಾಟ್ ಬರ್ತಾ ಇರುತ್ತೆ. ನೀವು ಅದನ್ನು ಒಳಗಡೆ ಇಟ್ಟು ನಿಮ್ಮನ್ನು ಇನ್ನೂ ಕುಗ್ಗಿಸ್ತಾನೆ ಹೋಗುತ್ತೆ. ಸೊ ಆ ಕುಗ್ಗೋದ್ರಿಂದ ನಿಮ್ಮ ಜೀವನ ಚೆನ್ನಾಗಿರೋದಿಲ್ಲ. ಕಂಫರ್ಟ್ ಆಗಿರಬೇಕು, ನೆಮ್ಮದಿಯಾಗಿರಬೇಕು, ಆರಾಮವಾಗಿರಬೇಕು ಅಂದರೆ ನಿಮ್ಮ ದೇಹವನ್ನು ಚೆನ್ನಾಗಿಟ್ಕೊಳ್ಳಿ, ಆ್ಯಂಡ್ ನಿಮ್ಮ ಮೆಂಟಲ್ ಹೆಲ್ತನ್ನು ಚೆನ್ನಾಗಿಟ್ಕೊಳ್ಳಿ. ಮಾನಸಿಕ ಆರೋಗ್ಯ ಕೂಡ ತುಂಬ ಮುಖ್ಯ ಅಲ್ವ. ಸೊ ನಾವು ಮಾನಸಿಕವಾಗಿ ಕುಗ್ಗಿ ಹೋದಾಗ ಜನ ನಮ್ಮನ್ನು ತುಂಬ ಕೆಳಗೆ ಹಾಕೋಕ್ಕೆ ನೋಡ್ತಾರೆ. ಸೊ ಹಾಗಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ, ಜನರನ್ನು ಎದುರಿಸೋದಕ್ಕೆ ಸ್ಟ್ರಾಂಗ್ ಆಗಿರಬೇಕು. ತಲೆ ಮೈಂಡ್ ತುಂಬ ಸ್ಟ್ರಾಂಗ್ ಆಗಿರಬೇಕಂದ್ರೆ ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಮೆಂಟಲ್ ಹೆಲ್ತ್ ಕಾಳಜಿ ವಹಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೀನಿ. ಖಂಡಿತ ನಿಮಗೆ ಈ ಮಾತೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.